ಮುಕುಲ್ ಚೌಧರಿ MS ಧೋನಿ ಅವರ ಬಗ್ಗೆ ಮಾತಾಡಿದ್ದಾರೆ. ಜಸ್ಟಿನ್ ಲೆಂಗರ್ ತಮ್ಮ ಪ್ರೆಡಿಕ್ಷನ್ ನಲ್ಲಿ ಮುಕುಲ್ ಚೌಧರಿ ಬಗ್ಗೆ ಹೇಳಿದ್ರು ಮತ್ತು ಮುಕುಲ್ ರಿಷಬ್ ಪಂತ್ ಅವರ ಅಡ್ವೈಸ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಹೌದು ಗೈಸ್, ನಿನ್ನೆ LSG ಮತ್ತು KKR ಪಂದ್ಯವನ್ನು ನೀವು ನೋಡಿರ್ತೀರಾ. ಒಂದು ಸಮಯದಲ್ಲಿ LSG ಪಂದ್ಯವನ್ನು ಸೋಲತ್ತೆ ಅನ್ಸಿತ್ತು, ಆದರೆ ಮುಕುಲ್ ಚೌಧರಿ ಕಂಬ್ಯಾಕ್ ಮಾಡಿಸಿದ್ರು ತಂಡಕ್ಕೆ. ಅವರ ಖತರ್ನಾಕ್ ಫಿನಿಶಿಂಗ್ ನೋಡೋಕೆ ಸಿಕ್ತು ನಮಗೆ. ಫಿನಿಶಿಂಗ್ ಬಗ್ಗೆ ಮಾತು ಬಂದಾಗ ಎಲ್ಲರ ಬಾಯಲ್ಲಿ ಬರೋ ಒಂದೇ ಹೆಸರು ನಮ್ಮ ಫಾರ್ಮರ್ ಕ್ಯಾಪ್ಟನ್ MS ಧೋನಿ. ಮುಕುಲ್ ಚೌಧರಿ ಕೂಡ ಅವರ ಹಾರ್ಡ್ ಕೋರ್ ಫ್ಯಾನ್. ಅವರು ಮಾತನಾಡುತ್ತಾ ಹೇಳಿದ್ರು, MS ಧೋನಿ ನನ್ನ ಐಡಲ್. ನಾನು ಅವರನ್ನು ಬಾಲ್ಯದಿಂದ ನೋಡುತ್ತಾ ಬೆಳೆದಿದ್ದೇನೆ. ಡೆತ್ ಓವರ್ಸ್ಗಳಲ್ಲಿ ಬೌಲರ್ಗಳು ಸಾಮಾನ್ಯವಾಗಿ ಯಾರ್ಕರ್ಗಳನ್ನು ಹಾಕುತ್ತಾರೆ. ನಾನು ಬಾಲ್ಯದಿಂದಲೇ ಹೆಲಿಕಾಪ್ಟರ್ ಶಾಟ್ ಪ್ರಾಕ್ಟೀಸ್ ಮಾಡುತ್ತಿದ್ದೇನೆ. ನನ್ನ ಕನಸು MS ಧೋನಿ ಥರ ಪಂದ್ಯ ಫಿನಿಶ್ ಮಾಡೋದು. ಈಗ ನನ್ನ ಕರಿಯರ್ನ ಅರ್ಲಿ ಸ್ಟೇಜ್ನಲ್ಲಿ ನಾನು ಅದನ್ನು ಸಾಧಿಸಿದ್ದೇನೆ. ಈ ಸೀಸನ್ಗೆ LSG ಮುಕುಲ್ ಚೌಧರಿಯನ್ನು ಪಿಕ್ ಮಾಡಿದಾಗ ಜಸ್ಟಿನ್ ಲ್ಯಾಂಗರ್ ಒಂದು ಸ್ಟೇಟ್ಮೆಂಟ್ ನೀಡಿದರು. 4 ತಿಂಗಳಲ್ಲಿ ನಾನು ಇವನನ್ನು ಇಂಡಿಯಾದ ಸ್ಕೇರಿಯಸ್ಟ್ ನಂಬರ್ 6 and 7 ಬ್ಯಾಟರ್ ಆಗಿ ಮಾಡುತ್ತೇನೆ ಅಂತ. ನಿನ್ನೆ ನಡೆದ ಪಂದ್ಯದಲ್ಲಿ ಅವರ ಪ್ರೆಡಿಕ್ಷನ್ ಕೂಡ ಸಂಪೂರ್ಣವಾಗಿ ಸತ್ಯವಾಗಿದೆ. ಮ್ಯಾಚ್ ಪ್ರೆಸೆಂಟೇಷನ್ನಲ್ಲಿ ಮುಕುಲ್ ಚೌಧರಿ ತಮ್ಮ ಕ್ಯಾಪ್ಟನ್ ರಿಷಬ್ ಪಂತ್ ಅವರ ಮೆಸೇಜ್ ಬಗ್ಗೆ ಮಾತಾಡಿದ್ದಾರೆ. ಲಾಸ್ಟ್ ಮ್ಯಾಚ್ನಲ್ಲಿ ನಾನು ಕೇವಲ 4 ಬಾಲ್ ಮಾತ್ರ ಆಡಿದ್ದೆ, ಔಟ್ ಆಗಿರಲಿಲ್ಲ. ಆದರೆ ಸರಿಯಾಗಿ ಕನೆಕ್ಟ್ ಆಗುತ್ತಿರಲಿಲ್ಲ. ನಾನು ರಿಷಬ್ ಭಾಯ್ ಜೊತೆ ಮಾತನಾಡಿದೆ. ಅವರು ನನಗೆ ಹೆಚ್ಚು ಹೆಚ್ಚಿಸಬೇಡ, ನಿನ್ನ ಪ್ರೊಸೆಸ್ಸನ್ನು ಫಾಲೋ ಮಾಡು, ಹೆಚ್ಚು ಹೆಚ್ಚಿಸಿದರೆ ಪ್ರೆಷರ್ ಬರುತ್ತೆ, ಬಾಲ್ ನೋಡು, ಕನೆಕ್ಟ್ ಮಾಡು ಅಂತ. ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇನೆ, ನೀನು ನಿನ್ನ ಮೇಲೆ ನಂಬಿಕೆ ಇಟ್ಕೊ ಅಂತ ಹೇಳಿದರು.